ಎಲ್ಲರಿಗೂ ನಮಸ್ಕಾರ. ದೂರದರ್ಶನ ಚಂದನ ವಾಹಿನಿಯ ಚಿನ್ನರ ಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಮ್ಮ ಪ್ರಜ್ಞಾ ವಿಭಾಗದ ಮಕ್ಕಳು ಈ ಟ್ರೇಸ್ ದ ಪ್ಯಾಟರ್ನ್, ಹಿಡನ್ ವರ್ಡ್ಸ್ ಇಂತಹ ಸಾಕಷ್ಟು ಚಟುವಟಿಕೆಗಳನ್ನು ಮಾಡಿ ತೋರಿಸಿದ್ದಾರೆ. ಇಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷ ಚಟುವಟಿಕೆಗಳನ್ನು ಪ್ರಸ್ತುತಪಡಿಸಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪುಷ್ಪಲತಾ GS ಅವರು. ಇವರು ಲೇಖಕರು ಹಾಗೂ ಡಾಕ್ಟರ್ ಅಂಬೇಡ್ಕರ್ ತಾಂತ್ರಿಕ ವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರು 6ರಿಂದ 16ನೇ ವಯಸ್ಸಿನ ಮಕ್ಕಳಿಗೆ ಸಾಕಷ್ಟು ಚಟುವಟಿಕಾ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ನಮಸ್ತೆ ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಹಾಗೆಯೇ ಇಲ್ಲಿ 10ರಿಂದ 14ನೇ ವಯಸ್ಸಿನ ಮಕ್ಕಳು ಕೂಡ ಭಾಗವಹಿಸುತ್ತಿದ್ದಾರೆ. ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಚಪ್ಪಾಳೆಯಿಂದ ಬರಮಾಡಿಕೊಳ್ಳೋಣ. ಮೇಡಮ್, ನಾವು ಕಳೆದ ಸಂಚಿಕೆಯಲ್ಲಿ ಈ ಹಿಡನ್ ವರ್ಡ್ಸ್, ಟ್ರೇಸ್ ದ ಪ್ಯಾಟರ್ನ್, ಮಂಡಲ ಆರ್ಟ್ನಂಥ ಚಟುವಟಿಕೆಗಳ ಬಗ್ಗೆ ನೋಡಿದ್ವಿ. ಈ ಸಂಚಿಕೆ ವಿಶೇಷತೆನ ನೀವು ಹೇಳ್ಬೋದಾ? ಖಂಡಿತವಾಗಿಯೂ. ಸೊ ಈ ಸಂಚಿಕೆಯಲ್ಲಿ ನಾವು ಮುಖ್ಯವಾಗಿ ಪ್ರಮೇಯ ಅನ್ನೋ ವಿಷಯದ ಮೇಲೆ ಹಲವಾರು ಚಟುವಟಿಕೆಗಳನ್ನ ಕಲ್ತ್ಕೊಳ್ತಾ ಇದ್ದೀವಿ. ಸೊ ಇದರಲ್ಲಿ ಬೈನರಿ ಕೋಡಿಂಗ್ ಆ್ಯಕ್ಟಿವಿಟೀಸ್ ಅಂತ ಮೊದಲ ಚಟುವಟಿಕೆ. ಬೈನರಿ ಕೋಡಿಂಗ್ ಆ್ಯಕ್ಟಿವಿಟೀಸ್ ಅಂತಂದರೆ ಅದರಲ್ಲಿ 0 ಮತ್ತು 1 ಇದನ್ನು ಉಪಯೋಗಿಸ್ಕೊಂಡು ಹೇಗೆ ಎಲ್ಲ ವಿಷಯಗಳನ್ನು ಈ ದಿನ ಕೋಡಿಂಗ್ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತು ಮಕ್ಕಳೇ, ಎಲ್ಲರೂ ಮೊಬೈಲ್ ಉಪಯೋಗಿಸ್ತಾ ಇದ್ದೀರಾ, ಕಂಪ್ಯೂಟರ್ಸ್ ಉಪಯೋಗಿಸ್ತಾ ಇದ್ದೀರಾ, AI ಬಗ್ಗೆ ಮಾತಾಡ್ತಾ ಇದ್ದೀರಾ. ಅದು ಹೇಗೆ ಅರ್ಥ ಮಾಡ್ಕೊಳ್ತಿದೆ ನಮ್ಮ ಎಲ್ಲರ ಭಾಷೆಯನ್ನು. ಸೊ ಇದಕ್ಕೆ ಇರೋದೇನೆ ಅದರ ಒಂದು ಭಾಷೆ, ಬೈನರಿ ಲ್ಯಾಂಗ್ವೇಜ್. ಅದು 2 ಸಂಖ್ಯೆಗಳನ್ನು ಮುಖ್ಯವಾಗಿ ಬಳಸುತ್ತೆ, 0 ಮತ್ತು 1. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹಲವಾರು ಚಟುವಟಿಕೆಗಳಿವೆ. ಅದನ್ನು ನಾವು ಬೈನರಿ ಕೋಡಿಂಗ್ ಆ್ಯಕ್ಟಿವಿಟೀಸಲ್ಲಿ ನೋಡ್ತೇವೆ. ಮತ್ತೊಂದು ಚಟುವಟಿಕೆ ಅಂದರೆ ಗಣಿತ ಒಗಟುಗಳು, ಮ್ಯಾಥ್ ಪಝಲ್ಸ್ ಅಂತ ಹೇಳ್ತೀವಿ. ಸೊ ಗಣಿತವನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದು, ಒಂದು ಸಂಖ್ಯೆಗಳು ಯಾವ ರೀತಿಯಲ್ಲಿ ಕನೆಕ್ಟ್ ಆಗಿದೆ, ಸಂಖ್ಯೆಗಳು ಚಿತ್ರಣ ಮಾಡಿದಾಗ, ಅಂದರೆ ಸಂಖ್ಯೆಗಳನ್ನ ಚಿತ್ರದ ರೂಪದಲ್ಲಿ ತೋರಿಸಿದಾಗ ಒಂದು ಸಂಖ್ಯೆಗೂ ಇನ್ನೊಂದು ಸಂಖ್ಯೆಗೂ ಇರುವ ಒಂದು ಸಂಬಂಧ ಏನು, ಹೇಗೆ ನಾವು ಒಗಟುಗಳನ್ನ ಅಂದರೆ ಸಮಸ್ಯೆಗಳನ್ನ ಬಿಡಿಸ್ಬೋದು, ಈ ಎಲ್ಲ ಥರದ ಚಟುವಟಿಕೆಗಳು ಕೂಡ ಇದೆ. ಸೊ ಅದರ ನಂತರ ನಮಗೆ ಗುಪ್ತ ಸಂದೇಶಗಳು ಅನ್ನೋ ಚಟುವಟಿಕೆ ಇದೆ. ಅದನ್ನು ನಾವು ಕ್ರಿಪ್ಟಿಕ್ ಮೆಸೇಜಸ್ ಅಂತ ಕೂಡ ಹೇಳ್ತೀವಿ. ಅಂದರೆ ನಾವು ಸೀಕ್ರೆಟಾಗಿ, ರಹಸ್ಯವಾಗಿ ಹೇಗೆ ಮಾತಾಡ್ತಿದ್ದೀವಿ. ಎಲ್ಲ ಕಡೆ ಇವತ್ತು ನಾವು ಫೋನ್ಪೇ ಯೂಸ್ ಮಾಡ್ತಾ ಇದ್ದೀವಿ, ಗೂಗಲ್ ಪೇ ಯೂಸ್ ಮಾಡ್ತಾ ಇದ್ದೀವಿ, ಮೆಸೇಜಸ್ನ ವಾಟ್ಸಪ್ಪಲ್ಲಿ ಕಳಿಸ್ತಾ ಇದ್ದೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಮಾತಾಡ್ತಾ ಇದ್ದೀವಿ. ಆದರೆ ಈ ಎಲ್ಲ ಮಾಹಿತಿಗಳು ಕೂಡ ರಹಸ್ಯವಾಗಿರ್ಬೇಕಲ್ವಾ, ಬೇರೆ ಯಾರಿಗೋ ಹೋಗಬಾರ್ದಲ್ವಾ. ನೀವು ಯಾರ ಹತ್ರ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆ ಮಾತ್ರ ತಲುಪಬೇಕು. ಸೊ ಇದೆಲ್ಲ ಹೇಗೆ ಅರ್ಥ ಮಾಡ್ಕೊಳ್ಳೋದು, ಮತ್ತು ಮಕ್ಕಳಿಗೆ ಇದು ಅರ್ಥವಾಗೋ ರೀತಿಯಲ್ಲಿ ನಮ್ಮ ಹತ್ರ ಸುಮಾರು ಚಟುವಟಿಕೆಗಳಿದೆ. ಅದಾದ ಮೇಲೆ ನಮ್ಮ ಹತ್ರ ಸಂಖ್ಯೆಗಳು ಅನ್ನೋ ಚಟುವಟಿಕೆ ಇದೆ. ಇನ್ನೊಂದು ಚಟುವಟಿಕೆ ಇದೆ, ಅದು ಗ್ರಾಫ್ಸ್, ಅಂದರೆ ನಕ್ಷೆಗಳು. ನಕ್ಷೆ ಅಂದ ತಕ್ಷಣ ಎಷ್ಟೊಂದು ಜನಕ್ಕೆ ಅದು ಕಷ್ಟ ಅನಿಸುತ್ತೆ. ಅಲ್ಲಿ X ಆ್ಯಕ್ಸಿಸ್, Y ಆ್ಯಕ್ಸಿಸ್, ಡೇಟಾ ಅಂದರೆ ಮಾಹಿತಿಯನ್ನು ಚಿತ್ರದ ಮೂಲಕ ತೋರಿಸಿರ್ತಾರೆ. ಸೊ ಈ ಥರ ಮಾಹಿತಿನ ಚಿತ್ರದ ಮೂಲಕ ತೋರಿಸಿದಾಗ ಮಕ್ಕಳಿಗೆ ಸುಲಭವಾಗಿ ಅರ್ಥ ಮಾಡ್ಕೋಬೇಕು. ಅದನ್ನು ಹೇಗೆ ಅರ್ಥ ಮಾಡಿಸೋದು, ಅದಕ್ಕೆ ಕೆಲವೊಂದು ಚಟುವಟಿಕೆಗಳಿದೆ. ಅವರದೇ ಮಾಹಿತಿಯನ್ನು ಅವರು ನಕ್ಷೆಯ ಮೂಲಕ ಮಾಡುವಂಥದ್ದು. ಸೊ ಈ ಥರ ಚಟುವಟಿಕೆಗಳು ಹಲವಾರಿದೆ. ಇನ್ನೊಂದಿದೆ ಸುಡೋಕು ಅಂತ. ಸೊ ಸುಡೋಕು ಎಲ್ಲರಿಗೂ ಗೊತ್ತಿರುತ್ತೆ. ಇದು ಸ್ವಲ್ಪ ಜನರಲ್, ಅಂದರೆ ಎಲ್ಲರಿಗೂ ಗೊತ್ತಿರೋ ಅಂತಹ ಚಟುವಟಿಕೆ. ಸುಡೋಕಲ್ಲಿ ಹಲವಾರು ವಿಧಗಳು ಬರುತ್ತೆ. ಅಂದರೆ ಸುಲಭ ವಿಧ, ಕಷ್ಟದ ವಿಧ, ಅತಿ ಕಷ್ಟವಾದದ್ದು. ಸೊ ಇಲ್ಲಿ ಆ ಎಲ್ಲ ಒಂದು ಹಂತಗಳಲ್ಲೂ ಸುಡೋಕು ಚಟುವಟಿಕೆಗಳಿವೆ. ಇದನ್ನು ಕೂಡ ಮಕ್ಕಳು ಸುಲಭವಾಗಿ ಹೇಗೆ ಸಮಸ್ಯೆನ ಪರಿಹರಿಸ್ಬೋದು, ಬೇರೆ ಬೇರೆ ವಿಧಗಳ ಅಥವಾ ಹಂತಗಳ ಸುಡೋಕುಗಳನ್ನ ಹೇಗೆ ಪರಿಹಾರ ಮಾಡೋದು, ಈ ಎಲ್ಲ ಚಟುವಟಿಕೆಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಕ್ಕಳ ಮೂಲಕ ಮಾಡಿಸಿ ತಿಳಿದುಕೊಳ್ಳೋಣ. ವಿಷಯದ ಬಗ್ಗೆ ನೀವು ಹೇಳಿದ್ರಿ, ಈಗ ಲಾಭಗಳ ಬಗ್ಗೆ ನೋಡೋಣ. ಮೊದಲನೇದಾಗಿ
ಈ ಗ್ರಾಫ್ಸು ನಂಬರ್ಸು ಮ್ಯಾಥ್ ರಿಲೇಟೆಡ್ ಇದೆಯಲ್ಲ ಅದನ್ನು ನಾವು ಸ್ಕೂಲಲ್ಲೂ ಕಲಿತೀವಿ, ಆದರೆ ಅಲ್ಗೂ ಇಲ್ಗೂ ಏನು ವ್ಯತ್ಯಾಸ ಅಂತ. ಹೌದು, ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಸ್ಕೂಲಲ್ಲಿ ಎಷ್ಟೊಂದು ಜನ ಗಣಿತವನ್ನು ಓದ್ತೀರಾ, ಆದರೆ ಗಣಿತನ ಎಲ್ಲರೂ ಏನು ಇಷ್ಟಪಡೋದಿಲ್ಲ. ಗಣಿತ ಓದಬೇಕಾದ್ರೆ ಎರಡು ಥರ ವಿದ್ಯಾರ್ಥಿಗಳಿರ್ತಾರೆ. ಒಂದು ಗಣಿತ ನನಗೆ ಬಹಳ ಇಷ್ಟವಾದದ್ದು ಸಬ್ಜೆಕ್ಟು, ಕೆಲವೊಬ್ಬರು ಗಣಿತನ ಅಯ್ಯೋ ಆಗಲ್ಲ ಅಂತ. ಮುಖ್ಯವಾದ ಕಾರಣ ಏನು, ಗಣಿತ ಎಲ್ಲರಿಗೂ ಅರ್ಥವಾಗೋದಿಲ್ಲ. ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಮಾಡಬೇಕು ಅಂದರೆ ಅದನ್ನು ಆಟದ ರೂಪದಲ್ಲಿ ತರಬೇಕು. ಸೊ ಅದನ್ನು ಯಾರಿಗೇ ಆಗಲಿ ಇದು ಕಾಣಿಸ್ಬೇಕು, ಹೇಗೆ ಏನಿದು ನಂಬರ್ಸ್ ಅಂದರೆ ಏನು, ಗಣಿತ ಅಂದರೆ ಏನು, ಒಗಟುಗಳು ಹೆಂಗೆ ಸಾಲ್ವ್ ಮಾಡೋದು ಇದೆಲ್ಲ. ಸೊ ಈ ಚಟುವಟಿಕೆಗಳ ಮೂಲಕ ಮಾಡಿದಾಗ ಏನಾಗುತ್ತೆ, ಯಾರು ಗಣಿತನ ಇಷ್ಟಪಡೋದಿಲ್ಲ ಅವ್ರಿಗೂ ಕೂಡ ಇದು ಅರ್ಥವಾಗುವಂಥ ಚಟುವಟಿಕೆಗಳು. ಅವರು ಗಣಿತನ ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ, ಅವರಿಗೆ ಗಣಿತ ಸುಲಭವಾಗಿ ಅರ್ಥ ಆಗುತ್ತೆ. ಇದೇ ಡಿಫ್ರೆನ್ಸು ಸ್ಕೂಲಲ್ಲಿ ಬುಕ್ಕುಗಳಲ್ಲಿ ಪಠ್ಯಪುಸ್ತಕಗಳಲ್ಲಿ ಕಲಿಯೋದಕ್ಕೂ ಚಟುವಟಿಕೆಗಳ ಮೂಲಕ ಕಲಿಯೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಓಕೆ, ಮತ್ತು ಈ ಬೈನರಿ ಕೋಡಿಂಗ್ ಇದರಿಂದ ಆಗೋ ವಿಶೇಷತೆನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀವಿ. ಹೌದು, ಲಾಭಗಳನ್ನ ಬೈನರಿ ಕೋಡಿಂಗ್ ಚಟುವಟಿಕೆಗಳನ್ನ ಅವರು ಮಾಡಿದಾಗ ಮುಖ್ಯವಾಗಿ ಅವರಿಗೆ ತಾರ್ಕಿಕ ಚಿಂತನೆ ಬರುತ್ತೆ. ತಾರ್ಕಿಕ ಚಿಂತನೆ ಅಂದರೆ ಲಾಜಿಕಲ್ ಥಿಂಕಿಂಗ್. ಅವರು ವಿಭಿನ್ನ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಆಮೇಲೆ 0 ಮತ್ತು 1ರಿಂದ ಅವರು ಟೆಕ್ಸ್ಟ್ ಮಾಡ್ಬೋದು, ಇಮೇಜಸ್ ಚಿತ್ರಗಳನ್ನ ರೆಪ್ರೆಸೆಂಟ್ ಮಾಡ್ಬೋದು, ವಿಡಿಯೋಸ್ ಅಂತ ಹೇಳ್ತೀವಲ್ವ ಅದನ್ನು ಕೂಡ ರೆಪ್ರೆಸೆಂಟ್ ಮಾಡ್ಬೋದು. ಈ ಬಹಳಷ್ಟು ವಿಷಯಗಳನ್ನ 0 ಮತ್ತು 1ರಿಂದ ಮಾಡೋದ್ರಿಂದ ಅವರಿಗೆ ವಿಭಿನ್ನವಾಗಿ ಯೋಚನೆ ಮಾಡ್ತಾರೆ, ಕ್ರಿಯಾಶೀಲತೆ ಹೆಚ್ಚುತ್ತೆ. ಆಮೇಲೆ ಮುಖ್ಯವಾಗಿ ಟೆಕ್ನಾಲಜಿ ಹೇಗೆ ಕೆಲಸ ಮಾಡ್ತಿದೆ ಅನ್ನೋ ಅರಿವು ಉಂಟಾಗುತ್ತೆ. ಮೇಡಮ್, ಹಾಗೆ ಈ ಕ್ರಿಪ್ಟಿಕ್ ಮೆಸೇಜಸ್ ಅಂತ ನೀವು ಹೇಳಿದ್ರಿ, ಇದರಿಂದ ಆಗೋ ಉಪಯೋಗಗಳನ್ನ ನೀವು ಹೇಳ್ತೀರಾ? ಹೌದು, ಗುಪ್ತ ಸಂದೇಶಗಳು ಹೇಗೆ ರವಾನೆ ಆಗ್ತಾ ಇದ್ದಾವೆ, ಹೇಗೆ ಎಲ್ಲ ಸಂದೇಶಗಳನ್ನ ಗುಪ್ತವಾಗಿಡ್ತಾ ಇದ್ದಾರೆ ಅನ್ನೋದು ಅರ್ಥ ಆದಾಗ ಅವರು ತಮ್ಮ ದೈನಂದಿಕ ಬದುಕಿನಲ್ಲಿ ಈ ಟ್ರಾನ್ಸಾಕ್ಷನ್ಸು, ಬ್ಯಾಂಕಿಂಗ್ ವ್ಯವಹಾರ ಮಾಡ್ತಾ ಇರ್ತೀವಲ್ವ ನಾವೆಲ್ಲ, ಬ್ಯಾಂಕಿಂಗ್ ಫೋನ್ಪೇ, ಗೂಗಲ್ ಪೇ ಎಲ್ಲದ್ರ ಮೂಲಕ ಮಾಡ್ತಾ ಇರ್ತೀವಿ. ಮಕ್ಕಳ ಕೈಯಲ್ಲಿ ಅದು ದುರುಪಯೋಗ ಆಗಬಾರ್ದು, ಅದ್ರ ಬಗ್ಗೆ ಅವರಿಗೆ ಅರಿವು ಉಂಟಾಗುತ್ತೆ. ಓಕೆ, ಇದನ್ನು ನಾವು ಯಾವ ರೀತಿ, ಯಾವ ಪ್ಲ್ಯಾಟ್ಫಾರ್ಮ್ ಸೇಫ್ ಇದೆ, ಯಾವುದು ಸೇಫ್ ಇಲ್ಲ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಇದರ ಮಧ್ಯ ನಿರ್ದಿಷ್ಟವಾಗಿ ಒಂದು ನಿರ್ಧಾರ ಮಾಡುವಂಥದ್ದು, ಇದು ಕರೆಕ್ಟು, ಇದು ತಪ್ಪು, ಈ ಥರದ್ದು ತಿಳುವಳಿಕೆ ಈ ಗುಪ್ತ ಸಂದೇಶ ಚಟುವಟಿಕೆಗಳಿಂದ ಉಂಟಾಗುತ್ತೆ. ಈಗ ಬೈನರಿ ಕೋಡಿಂಗ್ ಅಂತ ಚಟುವಟಿಕೆನ ನಮ್ಮ ಮಕ್ಕಳಿಂದ ಡೆಮೋ ತಗೊಳ್ಳೋಣ. ಈಗ ಬೈನರಿ ಕೋಡಿಂಗ್ ಚಟುವಟಿಕೆನ ಪ್ರಸ್ತುತಪಡಿಸಲು ನಮ್ಮೊಂದಿಗಿದ್ದಾರೆ ಅಕ್ಷಯ್ ಹಾಗೂ ದೀಕ್ಷಿತ್. ಸೊ ದೀಕ್ಷಿತ್ ಅವರೇ, ಇವಾಗ ಸುಮಾರು ಜನಕ್ಕೆ ಈ 0 1 1 ಅಂತ ಕೇಳಿ ಕನ್ಫ್ಯೂಷನ್ ಆಗೋಗುತ್ತೆ. ಅಂದರೆ ನಿಮಗೇನು ಆ ಥರ ಅನಿಸಿಲ್ವಾ? ಮೊದಲು ನಮಗೆ ಸ್ವಲ್ಪ ಕಷ್ಟವಾಗಿತ್ತು, ಅದ ನಂತರ ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ಸುಲಭವಾಗಿದೆ. ಓಕೆ, ಇದು ನಿಮ್ಮ ಸ್ಕೂಲ್ ಲೈಫಲ್ಲೆಲ್ಲಾದರೂ ಹೆಲ್ಪ್ ಆಗುತ್ತಾ? ಹಾಂ, ಇದು ಕಂಪ್ಯೂಟರ್ ಅರ್ಥ ಆಗಿರೋ ಪ್ರೋಗ್ರಾಮ್ ನೀವು ಹೇಳ್ದಂಗೆ. ಮತ್ತು ಇದು ನಮಗೆ ಕಂಪ್ಯೂಟರ್ ಸೈನ್ಸ್ ಮತ್ತು ಒಲಿಂಪಿಯಾಡಲ್ಲಿ ಬರೋ ಲಾಜಿಕಲ್ ರೀಸನಿಂಗ್ ಮತ್ತು ನಮ್ಮ IQ ಬುದ್ಧಿಶಕ್ತಿಗೆ ಭಾಳ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಅಕ್ಷಯ್, ಯಾವ ಚಟುವಟಿಕೆ ನೀನು ಮಾಡಿದ್ದು? ನಾನು ಬೈನರಿ ಕೋಡಿಂಗಲ್ಲಿ ಎನ್ಕೋಡಿಂಗ್ ಮತ್ತು ಡಿಕೋಡಿಂಗ್ ಚಟುವಟಿಕೆಯನ್ನು ಮಾಡಿದೆ. ಓಕೆ, ನಿನಗೆ ಒಂದು ನಂಬರ್ ಕೊಟ್ಟಿದ್ದಾರೆ, ಅದನ್ನು ನೀನು 1 ಮತ್ತು 0ಗೆ ಬದಲಾಯಿಸ್ತಾ ಇದೆಯಾ ಅಲ್ವಾ? ಹೌದು. ಏನಿದು ನಂಬರ್ ಕೊಟ್ಟಿರೋದಿಲ್ಲಿ? ಈಗ ಬೈನರಿ ಕೋಡಿಂಗಲ್ಲೇ 9 ಅಂತ ಕೊಟ್ಟರೆ ಅವರು 0 1 0 ಕಂಪ್ಯೂಟರ್ ಹೆಂಗೆ ಅರ್ಥ ಮಾಡ್ಕೊಳ್ಳುತ್ತೆ ಅವರು ಅದರ ಪ್ರಕಾರ ನಾವು ಬರೀಬೇಕು. ಈಗ 9 ಒಂದು ಹುಡುಗ ಓದ್ತಾ ಇರೋ ಕ್ಲಾಸ್ ಅಲ್ವಾ, 9ನೇ ಕ್ಲಾಸ್. ನೀನು ಎಷ್ಟನೇ ಕ್ಲಾಸು? ನಾನೀಗ 7ನೇ ಕ್ಲಾಸ್ ಅಲ್ವಾ. ಈಗ 9ನೇ ಕ್ಲಾಸ್ನ ನೀನು 1 0 0 1 ಅಂತ ಹಾಕಿದ್ಯಾ. ಹೇಗೆ ಗೊತ್ತಾಯ್ತು ನಿನಗೆ ಇದು ಹೀಗೆ ಹಾಕ್ಬೇಕಂತ? ಇಲ್ಲಿ ಈಗ DB ಚಾರ್ಟ್ ಮತ್ತು DB ಚಾರ್ಟ್ ಅಂತ ಕೊಟ್ಟಿರ್ತಾರೆ. ಇದ್ರ ಪ್ರಕಾರ ನಾವು ಇಲ್ಲಿ ಎಷ್ಟನೇ 9 ಇದ್ರೆ ಇಲ್ಲಿ 9 ಅಂತ ಮಾಡಿ 1001 ಅಂತ ಮಾಡಬೇಕು. ಇದು ನಮಗೆ ವೈಲ್ಡ್ ನಾವು ಮಾಡಬೇಕಾದ್ರೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಬೈನರಿ ಕೋಡ್ ಇದನ್ನು ಕಂಪ್ಯೂಟ್ರ್ ಹೆಂಗೆ ಅರ್ಥ ಮಾಡ್ಕೊಳ್ಳುತ್ತೆ ಅಂತ ಇದು ಹೆಲ್ಪ್ ಆಗುತ್ತೆ. ಓಕೆ,
ನಿನಗೆ ಈ ಚಟುವಟಿಕೆ ಇಷ್ಟ ಆಯ್ತಾ? ತುಂಬ ಚೆನ್ನಾಗಿದೆ ಆ್ಯಂಡ್ ಹೆಲ್ಪ್ಫುಲ್ ಆಗಿದೆ, ಅರ್ಥ ಆಗುತ್ತೆ, ಚೆನ್ನಾಗಿದೆ. ಓಕೆ, ಮೊಬೈಲ್ ಹೆಂಗೆ ಅರ್ಥ ಮಾಡ್ಕೊಳ್ಳುತ್ತೆ ಅಂತ ಸ್ವಲ್ಪನಾದರೂ ಅರ್ಥ ಆಯ್ತಾ? ಕಂಪ್ಯೂಟರ್ ಈಗ ಯಾವುದೇ ಒಂದು ನಂಬರ್ ತಗೊಂಡ್ರೆ ನೀನು ಇಲ್ಲಿ 1 2 3 4 ಅನ್ನೋ ನಂಬರು, ಇಲ್ಲಿ ಯಾವುದೋ ಒಂದು ಪಿನ್ ಕೋಡು 5 7 0 4 1 0 ಎಲ್ಲವುದನ್ನು ನೀನು 0 ಮತ್ತು 1 ಆಗಿ ಪರಿವರ್ತಿಸ್ಬಿಟ್ಟಿದ್ಯಾ. ಹೌದು. ಈ ಜ್ಞಾನ, ಈ ಅರಿವು ನಿನಗೆ ಸ್ವಲ್ಪನಾದ್ರೂ ಬಂತಾ? ಅರ್ಥ ಆಯ್ತಾ? ಮೊದಲು ಇದ್ರ ಪ್ರಕಾರ ನಂಗೆ ಗೊತ್ತಿರಲಿಲ್ಲ ಏನಂತ. ನಂಗೆ ಯಾವಾಗ ಈ ಬುಕ್ ಹೋದ್ಮೇಲೆ ನಂಗೆ ಇವಾಗ ಅರ್ಥ ಆಯಿತು ಕಂಪ್ಯೂಟರ್ ಲ್ಯಾಂಗ್ವೇಜ್ ಹೆಂಗೆ ವರ್ಕ್ ಆಗುತ್ತೆ, ಕಂಪ್ಯೂಟರ್ ಹೆಂಗೆ ಅರ್ಥ ಮಾಡ್ಕೊಳ್ಳುತ್ತೆ ಅಂತ. ನಮ್ಮ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಎಷ್ಟೋ ವಿದ್ಯಾರ್ಥಿಗಳು ಇನ್ನೂ ಇದನ್ನು ಅರ್ಥ ಮಾಡ್ಕೊಂಡಿಲ್ಲ. ಯಾಕಂದರೆ ಅಲ್ಲಿ ಪಠ್ಯಪುಸ್ತಕಗಳಲ್ಲಿ ಇದು ಡೈರೆಕ್ಟಾಗಿ ಬೈನರಿ ಲ್ಯಾಂಗ್ವೇಜ್ ಅಂತ ಬರುತ್ತೆ, ಬೇಸಿಕ್ ಎಲೆಕ್ಟ್ರಾನಿಕ್ಸಲ್ಲಿ ಬರುತ್ತೆ. ಸೊ ಈ ಥರ ಚಟುವಟಿಕೆಗಳು ಮಾಡಿದಾಗ ಮಕ್ಕಳಿಗೆ ಇದು ಬಹಳ ಸುಲಭವಾಗಿ ಅರ್ಥ ಆಗುತ್ತೆ. ದೀಕ್ಷಿತ್, ನೀನು ಯಾವ ಚಟುವಟಿಕೆ ಮಾಡಿದ್ಯಾ? ನಾನು ಡೈರೆಕ್ಷನ್ಸ್ ಚಟುವಟಿಕೆ ಮಾಡಿದ್ದೀನಿ. ಅದರಿಂದ ಅದು ಅಪ್ಪು ಡೌನು ಅದನ್ನೆಲ್ಲ ಎನ್ಕೋಡಿಂಗ್ ಡಿಕೋಡಿಂಗ್ ಮಾಡಿಬಿಟ್ಟು ಅದಕ್ಕೆ ನಂಬರ್ಸ್ ಇರುತ್ತೆ ಅದ್ರ ತಕ್ಕಂಗೆ. ಓಕೆ, ಈಗ ಅಲ್ಲಿ ನನಗೆ ಬೇರೆ ಬೇರೆ ವಿಭಿನ್ನವಾದ ಚಿತ್ರಗಳು ಕಾಣಿಸ್ತಾ ಇದೆ. ಅದರಲ್ಲಿ ಸ್ಟೆಪ್ಸ್ ಥರ ಒಂದು ಚಿತ್ರ ಇದೆ, 2ನೇ ಚಿತ್ರ ಅಲ್ವಾ, ಲ್ಯಾಡರ್ ಥರ. ಸೊ ಅದನ್ನು ನೀನು ಹೇಗೆ ಮಾಡಿದೆ? ಅಲ್ಲಿ ಚಿತ್ರ ಕೊಟ್ಟಿದ್ದಾರೆ, ನೀನು 1 0 1 0 ಅಂತೆಲ್ಲ ಬರ್ಕೊಂಡು ಹೋಗ್ಬಿಟ್ಟಿದ್ಯಾ ಅಲ್ವಾ? ಆ ಕೋಡ್ನ ಒಂದ್ಸಲ ಓದ್ತೀಯಾ? 1 0 0 1 1 0 ಪೂರ್ತಿ 2ನೇದು. ಹಾಂ, ಅದು 1 0 0 1 1 0 0 1 1 0 0 0 1 0 0 0 1 1. ಈ ಥರ ಹೇಳಿದ್ರೆ ಯಾರಿಗೂ ಅರ್ಥ ಆಗಲ್ಲ ಅಲ್ವಾ ವೀಕ್ಷಕರೇ? ನೋಡಿ, ಇದು ಮೊಬೈಲ್ಗೆ ಮಾತ್ರ ಅರ್ಥ ಆಗುತ್ತೆ. ಹಾಗಂದ್ರೆ ಆ ಚಿತ್ರ ಅಂತ, ಆ ಚಿತ್ರನ ಅದೇ ರೀತಿ 0 ಮತ್ತು 1ರಲ್ಲಿ ನಾವು ರೆಪ್ರೆಸೆಂಟ್ ಮಾಡೋದು. ಈಗ ನೋಡಿ, ಮಕ್ಕಳಿಗೂ ಕೂಡ ತಿಳಿತಾ ಇದೆ ಒಂದು ಚಿತ್ರನ ಹೇಗೆ ನಾವು ಬಿಟ್ಸಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು, ಮತ್ತೆ ವಾಪಸ್ ಆ ಬಿಟ್ಸಿಂದ ಹೇಗೆ ಆ ಚಿತ್ರನ ವಾಪಸ್ ನೋಡಬಹುದು ಅಂತ. ಹಾಗಾಗಿ ಈ ಥರದ ಚಟುವಟಿಕೆಗಳು ಇಂದಿನ ಪೀಳಿಗೆಗೆ ಬಹಳ ಮುಖ್ಯ. ಈಗ ರೇಯಾ ಹಾಗೂ ಸಾನ್ವಿ ಮ್ಯಾಥ್ ಪಜಲ್ಸ್ನ ಮಾಡಿ ತೋರಿಸ್ತಾರೆ. ಸಾನ್ವಿ ಏನು ಮಾಡಿದ್ದಾರೆ ಅಂತ ನೋಡೋಣ. ಈಗ ಇದು ಹೇಗೆ ಅರ್ಥ ಆಯಿತು ಸಾನ್ವಿ ನಿನಗೆ? ಇಲ್ಲಿ 15 ಬರಬೇಕು ಅಂತ. ಮ್ಯಾಮ್ 0 + 1 1 1 + 2 3 3 + 3 6 6 + 4 10 10 + 5 15. ನೋಡಿ ವೀಕ್ಷಕರೇ, ಇಲ್ಲಿ ಯಾವುದೇ ರೀತಿ ಸೂಚನೆಗಳನ್ನ ಕೊಟ್ಟೇ ಇಲ್ಲ. ಆ ಚಿತ್ರದ ಮೇಲೆ ನಂಬರ್ಸ್ನ ಮಾತ್ರ ಕೊಟ್ಟಿರೋದು. ಅದನ್ನು ನೋಡಿ ಅವರೇ ಅರ್ಥ ಮಾಡಿಕೊಂಡು ಇಲ್ಲಿ 15 ಬರಬೇಕು ಅಂತ ಸಾನ್ವಿ ಸಾಲ್ವ್ ಮಾಡಿದ್ದಾರೆ. ಇನ್ನೊಂದು ತೋರಿಸ್ಬೋದಾ ನೀವು ಮಾಡಿರೋ ಪಜಲ್ನ? ಚಿತ್ರ ನೋಡ್ಬಿಟ್ಟು ಯಾವ್ಯಾವ ಚಿತ್ರ ಏನೇನು ಸಂಖ್ಯೆ ಇದೆ, ಇಲ್ಲಿ ಸಾಲ್ವ್ ಮಾಡಿದಾಗ ಯಾವ ಸಂಖ್ಯೆ ಬರುತ್ತೆ ಎಲ್ಲ ನಮ್ಮ ಮಕ್ಕಳಿಗೆ ಅರ್ಥ ಆಗ್ತಾ ಇದೆ. ತಾನಾಗೆ ಅವರು ಯೋಚನೆ ಮಾಡೋ ರೀತಿ ಆಗಿದ್ದಾರೆ. ಎಲ್ಲ ಚಟುವಟಿಕೆಗಳನ್ನು ಸುಲಭವಾಗಿ ಮಾಡ್ತಾ ಇದ್ದಾರೆ. ಹೌದಾ? ಸುಲಭ ಆಯ್ತಾ? ಗುಡ್. ಈಗ ನಮ್ಮ ರೇಯಾ ಅವ್ರು ಹೇಗೆ ಮಾಡಿದ್ದಾರೆ ನೋಡೋಣ. ರೇಯಾ, ನಿನಗೆ ಒಂದು ಕ್ವಶನ್ನು. ಇದಕ್ಕೆ ನೀನು ಯಾವ ಟ್ರಿಕ್ ಯೂಸ್ ಮಾಡಿದೆ? 3 + 6 9 ಆಗುತ್ತೆ. ಮಾತಾಡೋ ಜೋರು. 9 + 3 12. ಅಂದರೆ ಇದಕ್ಕೆ ಆ್ಯಡ್ ಮಾಡಬೇಕು. 2 + 4 6 ಆಗುತ್ತೆ. ಹಂಗೆ 1 + 1 2 ಆಗುತ್ತೆ. ಈ ಆಕ್ಟಿವಿಟಿ ನಿನ್ಗೆ ಇಷ್ಟ ಆಯ್ತಾ? ಇಷ್ಟ ಆಯಿತು. ಓಕೆ, ನಿನ್ಗೊಂದು ಪ್ರಶ್ನೆ ಕೇಳ್ತೀನಿ. ಈ ಚಟುವಟಿಕೆ ಮಾಡೋಕ್ಕಿಂತ ಮುಂಚೆ ನಿನಗೆ ಮ್ಯಾಥ್ಸ್ ಅಂದರೆ ಇಷ್ಟ ಆಯ್ತಾ? ಇಷ್ಟ ಆಗ್ತಿತ್ತು, ಆದರೆ ಈ ಥರ ಪಜಲ್ಸ್ ಎಲ್ಲ ಮಾಡೋದ್ಮೇಲೆ ಇನ್ನೂ ಇಂಟ್ರೆಸ್ಟ್ ಬಂದಿದೆ. ವೆರಿ ನೈಸ್. ಧನ್ಯವಾದಗಳು ರೇಯಾ ಹಾಗೂ ಸಾನ್ವಿ. ನೆಕ್ಸ್ಟ್, ಕ್ರಿಪ್ಟಿಕ್ ಮೆಸೇಜಸ್ ಅಂದರೆ ಗುಪ್ತ ಸಂದೇಶಗಳು. ಇದನ್ನು ಮಾಡಲಿಕ್ಕೆ ಖುಷಿ ಹಾಗೂ ಸನ್ನಿಧಿ ಬರ್ತಾರೆ. ಈಗ ಈ ಕ್ರಿಪ್ಟಿಕ್ ಮೆಸೇಜಸ್ ಅಂದರೆ ಗುಪ್ತ ಸಂದೇಶಗಳು, ಇದನ್ನು ಖುಷಿ ಹಾಗೂ ಸನ್ನಿಧಿ ಮಾಡಿ ತೋರಿಸ್ತಾರೆ. ಮ್ಯಾಮ್, ಈ ಕ್ರಿಪ್ಟಿಕ್ ಮೆಸೇಜಸ್ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಹೌದು, ಇಲ್ಲಿ ಯಾವ ಚಟುವಟಿಕೆಗಳಿದೆ ನೋಡೋಣ. ಈಗ ನಮ್ಮ ಖುಷಿ ಒಂದು ಗುಪ್ತ ಸಂದೇಶ ಕೊಟ್ಟಿದ್ದಾರೆ. ಇಲ್ಲಿ IHDU PHDQV ಈ ರೀತಿಯಾಗಿ ಗುಪ್ತವಾಗಿದೆ ಸಂದೇಶ.
ನೇರವಾಗಿ ಇದು ಏನು ಇದರ ಅರ್ಥ ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಇದನ್ನು ಖುಷಿಯವರು ಇವಾಗ ಕಂಡುಹಿಡಿತಾರೆ ಇದರಲ್ಲಿ ಏನಿದೆ ಅರ್ಥ ಅಂತ. ನೋಡೋಣ, ಅವ್ರಿಗೆ ಕೆಲವೊಂದು ಸೂಚನೆಗಳು ಈ ಚಟುವಟಿಕೆಯಲ್ಲಿ ಕೊಡಲಾಗಿದೆ, ಅದನ್ನು ನೋಡ್ಕೊಂಡು ಅವರು ಇವಾಗ ಈ ಚಟುವಟಿಕೆನ ಮಾಡ್ತಾರೆ. ಓಕೆ ಸನ್ನಿಧಿ, ನಿನಗೊಂದು ಪ್ರಶ್ನೆ. ಈ ಕ್ರಿಪ್ಟಿಕ್ ಮೆಸೇಜಸ್ ಇದೆಯಲ್ಲ, ಇದು OTPsಲ್ಲಿ, ಬ್ಯಾಂಕ್ಸಲ್ಲಿ ಇವೆಲ್ಲ ಒಂದು ಪ್ರೊಫೆಷ್ನಲ್ ಲೈಫಲ್ಲಿ ಯೂಸ್ ಆಗುತ್ತೆ. ಆದರೆ ನಿಮಗೆ ಯಾವತ್ತಾದರೂ ಇದು ಯೂಸ್ ಆಗಿದೆಯಾ? ಇವಾಗ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕಾದ್ರೆ ನಾವು ಈ ಮೆಸೇಜ್ ಇದನ್ನೆಲ್ಲ ಓದ್ಬಿಟ್ಟು ನಾವು ನಮ್ಮ ಫ್ರೆಂಡ್ಸಿಗೂ ಹೇಳ್ಬೋದು. ಓಕೆ, ಸೊ ಸನ್ನಿಧಿ ಅವ್ರಿಗೂ ಸೀಕ್ರೆಟ್ಸ್ ಇದೆ ಅಂತ ಆಯಿತು. ಸೊ ಇಲ್ಲಿ ಇದು ಹೇಗಿರುತ್ತೆ ಅಂದರೆ ಇದನ್ನು ಸ್ಕ್ರ್ಯಾಂಬಲ್ಡ್ ವರ್ಡ್ಸ್ ಅಂತ ಹೇಳ್ತೀವಿ. ಇಲ್ಲಿ ಈ ಥರ ಸ್ಕ್ರ್ಯಾಂಬಲ್ಡ್ ಆಗಿರುತ್ತೆ. ಅದನ್ನು ಇವಾಗ ಈ ಸೀಕ್ರೆಟ್ ಮೆಸೇಜ್ ನಾವು ಡಿಕೋಡ್ ಮಾಡಿಬಿಟ್ಟು ಇವಾಗ ಕರೆಕ್ಟಾಗಿ ಇಲ್ಲೇನೋ ಕೊಟ್ಟಿದ್ದಾರೆ. ಅದೇ ಇದು ಕರೆಕ್ಟ್ ಒರಿಜಿನಲ್ ಮೆಸೇಜ್ ಬಂದುಬಿಟ್ಟು ಯು ವಾಂಟ್ ರನ್ ಔಟ್ ಆಫ್ ಟೈಮ್ ಇಫ್ ಯು ಸ್ಟಾಪ್ ರನ್ನಿಂಗ್, ಈ ಥರ. ಅದೇ ಥರ ನಾನು ಒಂದೊಂದು ಮೆಸೇಜ್ ಮಾಡಿದ್ದೀನಿ. ಈಗ ಎವ್ರಿ ಡೇ ಈಸ್ ಅ ನ್ಯೂ ಡೇ. ಇವಾಗ ನಾನು ಇದನ್ನು ಅನ್ಸ್ಕ್ರಾಂಬಲ್ ಆಗಿ ಮಾಡಿ ಈ ಥರ ಬರೆದಿದ್ದೀನಿ. ಇದನ್ನು ಅನ್ಸ್ಕ್ರಾಂಬಲ್ಡ್ ವರ್ಡ್ಸ್ ಅಂತ ಹೇಳ್ತಾರೆ. ಸೊ ನೀವು ಒಂದು ಕ್ರಿಪ್ಟಿಕ್ ಮೆಸೇಜ್ನ ಡಿಕೋಡು ಮಾಡ್ಬೋದು, ಅದನ್ನು ಸ್ಕ್ರ್ಯಾಂಬಲು ಮಾಡ್ಬೋದು. ಹೌದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಖುಷಿ, ನೀವು ಯಾವ ಮೆಸೇಜ್ನ ಈಗ ಸೀಕ್ರೆಟ್ ಮೆಸೇಜ್ನ ನೀವು ಕಂಡುಹಿಡ್ದಿದ್ದೀರಾ? ನೋಡೋಣ, ಇಲ್ಲಿ ಓದ್ಬೋದಾ ನೀವೇನು ಬರೆದಿದ್ದೀರಾ ಅಂತ? ಫಿಯರ್ ಮೀನ್ಸ್ ಫಾಲ್ಸ್ ಎಮೋಷನ್ಸ್ ಅಪಿಯರಿಂಗ್ ರಿಯಲ್. ಓಕೆ, ಫಿಯರ್ ಅಂದರೆ ಫಾಲ್ಸ್ ಎಮೋಷನ್ಸ್ ಅಪಿಯರಿಂಗ್ ರಿಯಲ್ ಅಂತ. ನಿಜನಾ? ಹೌದು, ಅದೇ ಸೀಕ್ರೆಟು ನಾನು ಆಗಲೇ ಹೇಳಿದ್ನಲ್ಲ, IHDU ಅಂತ ಈ ಕೊಟ್ಟಿರೋವಂಥ ಒಂದು ಸಂದೇಶದಲ್ಲಿ ಇತ್ತು. ಇದು ಯಾರಿಗೂ ಗೊತ್ತಾಗಲಿಲ್ಲ ನೇರವಾಗಿ. ಈಗ ಈ ಮಕ್ಕಳು ಇದನ್ನು ಡಿಕೋಡ್ ಮಾಡಿದ್ದಾರೆ. ಈಗ ನೀವು ಒರಿಜಿನಲ್ ಮೆಸೇಜ್ನ ಇದೇ ರೀತಿ ಎನ್ಕೋಡ್ ಮಾಡೋಕ್ಕೆ ಬರುತ್ತಾ? ವೆರಿ ಗುಡ್. ಹೇಗೆ ಕಲ್ತ್ರಿ ನೀವು ಇದನ್ನು? ಇಲ್ಲಿ ಸೂಚನೆಗಳಿದೆಯಾ? ಹಾಂ, ಕೊಟ್ಟಿರ್ತಾರೆ, ಇಲ್ಲೇ ಕೊಟ್ಟಿರ್ತಾರೆ. ಈಗ D ಅಂದರೆ A, B ಅಂದರೆ E ಅಂತ ಎಲ್ಲ ಕೊಟ್ಟಿರ್ತಾರೆ. ಇದನ್ನು ಏನಂತಾರೆ ಅಂತ ಗೊತ್ತಾ? ಇದನ್ನು ಶಿಫ್ಟ್ ಕೆ ಟೇಬಲ್ಸ್ ಅಂತಾರೆ. ವೆರಿ ಗುಡ್. ಈಗ ಕ್ರಿಪ್ಟಿಕ್ ಮೆಸೇಜಸ್ ಅನ್ನೋ ಚಟುವಟಿಕೆ ಮುಗೀತು. ನೆಕ್ಸ್ಟ್ ಸಂಖ್ಯೆಗಳು ಅಂದರೆ ನಂಬರ್ಸ್. ಈ ಚಟುವಟಿಕೆನ ಯಾರು ಮಾಡ್ತಿದ್ದಾರೆ ಅಂತ ನೋಡೋಣವಾ? ಈಗ ಪ್ರಥಮ್ ಹಾಗೂ ಗಾರ್ಗಿ ಈ ಸಂಖ್ಯೆಗಳು ಅನ್ನೋ ಒಂದು ಚಟುವಟಿಕೆನ ಮಾಡಲಿಕ್ಕೆ ಬಂದಿದ್ದಾರೆ. ಸೊ ಗಾರ್ಗಿ ಅವರು ಇಲ್ಲಿ ಸ್ಕ್ವೇರ್ ನಂಬರ್ಸ್ ಅನ್ನೋ ಒಂದು ಶೀರ್ಷಿಕೆ ಇರೋ ಚಟುವಟಿಕೆನ ಮಾಡ್ತಿದ್ದಾರೆ. ಓಕೆ, ಈಗ ಗಾರ್ಗಿ ಅವರು ಸ್ಕ್ವೇರ್ ನಂಬರ್ಸ್ ಅನ್ನೋ ಚಟುವಟಿಕೆನ ಮಾಡಿದ್ದಾರೆ. ಗಾರ್ಗಿ ಅವ್ರಿಗೆ ನಿಮಗೆ ಪಟ್ ಅಂತ ಒಂದು 2 ಕ್ವಶನ್ಸ್ ಕೇಳಲ್ಲ ಮಾತು. ಓಕೆ, 25 ಸ್ಕ್ವೇರ್ ರೂಟ್ ಏನು? 5. 64 ಸ್ಕ್ವೇರ್ ರೂಟ್? 8. ವೆರಿ ನೈಸ್. ನೋಡಿದ್ರ ವೀಕ್ಷಕರೇ, ಸ್ಕೂಲಲ್ಲಿ ಯೂಶಲಿ ಮ್ಯಾಥ್ಸ್ ಟೀಚರ್ಸ್ ಇರ್ತಾರಲ್ಲ, ಅವರು ಹೊಡೆದು ಬಡ್ದು ಎಲ್ಲ ಹೇಳ್ಕೊಡ್ತಾರೆ. ಆದರೆ ಇಲ್ಲಿ ನೋಡಿ, ಚಟುವಟಿಕೆಗಳ ಮೂಲಕ ಮಾಡಿರೋದ್ರಿಂದ ಇವ್ರ ಬುದ್ಧಿಶಕ್ತಿ ಎಷ್ಟು ಹೆಚ್ಚಾಗಿದೆ. ಈಗ ನಮ್ಮ ಪ್ರಥಮ್ ಅವ್ರು ಏನು ಮಾಡಿದ್ದಾರೆ ಅಂತ ನಮ್ಮ ಮ್ಯಾಮ್ ಹೇಳ್ಕೊಡ್ತಾರೆ. ನಿನಗೆ ಈ ಚಟುವಟಿಕೆ ಇಷ್ಟ ಆಯ್ತಾ? ಎಸ್ ಮ್ಯಾಮ್, ತುಂಬ ಇಷ್ಟ ಆಯಿತು. ತುಂಬ ಇಷ್ಟ ಆಯಿತು. ಕಲ್ತ್ಕೊಂಡ ಏನಾದರೂ ಇದರಲ್ಲಿ? ಮ್ಯಾಮ್, ನಂಬರ್ಸ್ನ ಫೈಂಡ್ ಮಾಡೋಕ್ಕೆ ಮತ್ತು ಕಾನ್ಸಂಟ್ರೇಷನಲ್ಲಿ. ಇಲ್ಲಿ ಎಷ್ಟೋ ರೀತಿ ನಂಬರ್ಸ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಇದರಲ್ಲಿ ಬರೀ ನ್ಯಾಚುರಲ್ ನಂಬರ್ಸ್ ಇಲ್ಲ, ಸ್ಕ್ವೇರ್ ನಂಬರ್ಸ್ ಇದೆ, ಸ್ಕ್ವೇರ್ ರೂಟ್ ನಂಬರ್ಸ್ ಇದೆ, ಕಾಂಪ್ಲೆಕ್ಸ್ ನಂಬರ್ಸ್ ಇದೆ. ಎಲ್ಲ ರೀತಿ ನಂಬರ್ಸ್ಗಳ ಮಧ್ಯ ನಮ್ಮ ಪ್ರಥಮ್ ಅವರು ನ್ಯಾಚುರಲ್ ನಂಬರ್ಸ್ನ ಐಡೆಂಟಿಫೈ ಮಾಡಿ ಬರೆದಿದ್ದಾರೆ. ಈ ಥರದೊಂದು ಚಟುವಟಿಕೆ ಅವರಿಗೆ ಎಷ್ಟೊಂದು ವಿಭಿನ್ನ ನಂಬರ್ಸ್ಗಳನ್ನ ಒಟ್ಟಿಗೆ ನೋಡಿದಾಗ ಯಾವುದು ಯಾವ ಗುಂಪಿಗೆ ಸೇರುತ್ತೆ ಅನ್ನೋದು ಅವರಿಗೆ ಅರಿವನ್ನು ಮೂಡಿಸುತ್ತೆ. ಈಗ ಅಭಿರಾಜ್ ಹಾಗೂ ಜೀವಿಕಾ
ಇವರು ಗ್ರಾಫ್ಸ್ ಅನ್ನೋ ಚಟುವಟಿಕೆನ ಮಾಡ್ತಾರೆ. ಇವರಿಬ್ಬರಿಗೂ ಗ್ರಾಫ್ ಶೀಟ್ಸ್ನ ಕೊಟ್ಟಿದ್ದೀವಿ. ಇವರು ಇಲ್ಲಿ ಬಾರ್ ಗ್ರಾಫ್ ಮಾಡ್ತಾರೆ, ಅವರಲ್ಲಿ ಪೈ ಚಾರ್ಟ್ನ ಮಾಡ್ತಾರೆ. ಸೊ ಸಾಮಾನ್ಯವಾಗಿ ಈ ಮ್ಯಾಥ್ ಟೆಕ್ಸ್ಟ್ ಬುಕ್ಗಳಲ್ಲಿ ಎಷ್ಟು ಒಂಥರ ಕಾಂಪ್ಲೆಕ್ಸ್ ಸಂಸ್ಕಾರ ಇರುತ್ತಲ್ಲ, ಆ ಕ್ವಶನ್ಸ್ ಇಲ್ಲಿ ಯಾವುದೂ ಇಲ್ಲ. ಇಲ್ಲಿ ಇವ್ರ ಲೈಫಲ್ಲಿ ಒಂದು ದಿನ ಹೆಂಗೆ ಕಳೀತಾರೆ ಅನ್ನೋದ್ರ ಮೇಲೆ ಒಂದು ಗ್ರಾಫ್ ಮಾಡೋದು, ಒಂದು ವೆನಿಲಾ ಐಸ್ ಕ್ರೀಮ್ ಇಂಗ್ರೀಡಿಯೆಂಟ್ಸ್ ಮೇಲೆ ಹೆಂಗೆ ಒಂದು ಗ್ರಾಫ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ಮಾಡಿ ಇವ್ರ ಬುದ್ಧಿಶಕ್ತಿನ ಇನ್ನೂ ಹೆಚ್ಚಿಸ್ಕೋತಾರೆ. ಸೊ ಶುರು ಮಾಡೋಣ ಜೀವಿಕಾ ಹಾಗೂ ಅಭಿರಾಜ್. ಅಭಿರಾಜ್, ಇವಾಗ ನೀನು ಯಾವ ನಕ್ಷೆ ಚಿತ್ರಿಸಿದ್ಯಾ? ನಾನು ಪೈ ಚಾರ್ಟ್ ಮಾಡಿದ್ದೀನಿ. ಈ ಪೈ ಚಾರ್ಟಲ್ಲಿ ನಾನು ಐಸ್ ಕ್ರೀಮ್ ಕ್ವಾಂಟಿಟಿ ಬಗ್ಗೆ ಮಾಡಬೇಕಾಗಿತ್ತು. ಇಲ್ಲಿ ನಾನು ಪೈ ಚಾರ್ಟಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಅವೆಲ್ಲ ಪೈ ಚಾರ್ಟ್ ಮೂಲಕ ತೋರಿಸ್ಕೊಂಡಿದ್ದೀನಿ. ಒಂದು ನಿಮಿಷ, ಯಾವ ಐಸ್ ಕ್ರೀಮ್ ಮಾಡಿದ್ಯಾ ನೀನು? ನಾನು ಚಾಕ್ಲೇಟ್ ಐಸ್ ಕ್ರೀಮ್ ಮಾಡಿದ್ದೀನಿ. ವೆರಿ ಗುಡ್. ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಎಷ್ಟೆಷ್ಟು ಯೂಸ್ ಮಾಡಿದ್ಯಾ ಅಂತ ಬರ್ದಿದ್ಯಾ ಅಲ್ವಾ? ಎಷ್ಟು ಹೇಳ್ಬೋದಾ? ನಾನು ಇಲ್ಲಿ ಮಿಲ್ಕ್ 3 ಬೌಲ್ಸ್ ಯೂಸ್ ಮಾಡಿದ್ದೀನಿ, ಶುಗರ್ 2 ಬೌಲ್ ಯೂಸ್ ಮಾಡಿದ್ದೀನಿ, ಮತ್ತು ಚಾಕ್ಲೇಟ್ 30% ಯೂಸ್ ಮಾಡಿದ್ದೀನಿ, ಕ್ರೀಮು 7% ಯೂಸ್ ಮಾಡಿದ್ದೀನಿ. ಕರೆಕ್ಟ್. ಅದನ್ನು ನೀನು ಇಲ್ಲಿ ಗ್ರಾಫಲ್ಲಿ ರೆಪ್ರೆಸೆಂಟ್ ಮಾಡಿದ್ಯಾ ಅಲ್ವಾ? ಅದರಲ್ಲಿ ಬೇರೆ ಬೇರೆ ಬಣ್ಣಗಳಿಂದ ನೀನು ನಕ್ಷೆನ ಚಿತ್ರಿಸಿದ್ಯಾ. ಅಲ್ಲಿ ಆರೆಂಜ್ ಕಲರು ಏನು ತೋರಿಸುತ್ತೆ? ಇಲ್ಲಿ ಆರೆಂಜ್ ಕಲರ್ ಹಾಲನ್ನು ತೋರಿಸುತ್ತೆ, ಮತ್ತು ರೆಡ್ ಕಲರ್ ಚಾಕ್ಲೇಟನ್ನು ತೋರಿಸುತ್ತೆ, ಮತ್ತು ಹಳದಿ ಕಲರ್ ಶುಗರನ್ನು ತೋರಿಸುತ್ತೆ, ಮತ್ತು ನೀಲಿ ಕಲರ್ ಕ್ರೀಮನ್ನು ತೋರಿಸುತ್ತೆ. ವೆರಿ ಗುಡ್. ನಿನಗೆ ಇಷ್ಟ ಆಯ್ತಾ ಈ ಚಟುವಟಿಕೆ? ಈ ಚಟುವಟಿಕೆ ತುಂಬ ಮೋಜಾಗಿತ್ತು. ಓಕೆ. ನಕ್ಷೆ ಮಾಡೋದನ್ನು ನಿಮಗೆ ಸುಲಭ ಮಾಡ್ತಾ ಈ ಚಟುವಟಿಕೆ? ಹಾಂ. ನೀನು ಸ್ಕೂಲಲ್ಲಿ ಇದನ್ನು ಎಂಜಾಯ್ ಮಾಡ್ತಿದ್ದ? ಹಾಂ, ಇಲ್ಲ, ಇಲ್ಲಿ ಬಂದಾಗ ತುಂಬ ಖುಷಿ ಆಯಿತು. ಓಕೆ, ಧನ್ಯವಾದಗಳು. ಜೀವಿಕಾ, ನೀನು ಪ್ರತಿದಿನ ಎಷ್ಟು ಸಮಯ ಆಟಾಡ್ತಾ ಇದೆಯಾ ಅಂತ ಇಲ್ಲಿ ಬಾರ್ ಚಿತ್ರದ ಮೂಲಕ ತೋರಿಸಿದ್ಯಾ ಅಲ್ವಾ? ಇಲ್ಲಿ 2 ಬಾರಲ್ಲಿ ಕಲರ್ ಮಾಡಿದ್ಯಾ. ಸೊ ಒಂದು ದೊಡ್ಡದು ಒಂದು ಚಿಕ್ಕದು ಇದೆ. ಈ ದೊಡ್ಡದು ಇದೆಯಲ್ಲ, ಅದು ಏನು ಹೇಳ್ತಾ ಇದೆ, ಅರ್ಥ ಆಗಿದೆಯಾ ನಿಮಗೆ? ಹಾಂ, ಇದು ಎಷ್ಟು ಗಂಟೆ ಆಟ ಆಡಿದ್ದೀವಿ ಅಂತ ಇಲ್ಲಿ ಮಾಡಿದ್ನಲ್ಲ, ಅದು ನನಗೆ ನಕ್ಷೆ ಮಾಡೋದು ಗೊತ್ತಾಯ್ತಾ ನಿನಗೆ? ಸುಲಭ ಅನ್ನಿಸ್ತಾ ಇದೆಯಾ? ಓಕೆ, ಈಗ ನಕ್ಷಾ ಚಟುವಟಿಕೆ ಮುಗೀತು. ನೆಕ್ಸ್ಟ್ ಸುಡೋಕು. ಯಾರಿಗೇ ಆಗಲಿ ಸುಡೋಕು ಆದರೆ ಸ್ವಲ್ಪ ತಲೆ ಕೆಟ್ಟೋಗುತ್ತೆ. ಆದರೆ ಇವಾಗ ಯಾರು ಮಾಡ್ತಾರೆ ಅಂತ ನೋಡೋಣ. ನೋಡಿ ವೀಕ್ಷಕರೇ, ಈ ಸುಡೋಕು ಚಟುವಟಿಕೆಯನ್ನು ಮಾಡೋಕ್ಕೆ ನಮ್ಮ ಮ್ಯಾಥ್ ಜೀನಿಯಸಸ್ ರೇಯಾ ಹಾಗೂ ಸಾನ್ವಿ ಮತ್ತೆ ಬಂದಿದ್ದಾರೆ. ಮ್ಯಾಮ್, ಈ ಸುಡೋಕು ಅನ್ನೋ ಚಟುವಟಿಕೆ ಬಗ್ಗೆ ನೀವೇನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಸುಡೋಕು ಮಾಡೋದಕ್ಕೆ ಸ್ವಲ್ಪ ಜಾಸ್ತಿನೇ ಬುದ್ಧಿಶಕ್ತಿ ಬೇಕು. ಸೊ ಅವರು ಮಾಡಿದ್ದಾರೆ ನಮ್ಮ ಮಕ್ಕಳು. ನೋಡೋಣ ಹೇಗೆ ಮಾಡಿದ್ದಾರೆ. ಇನ್ನು ಕೆಲವೊಂದು ಸಂಖ್ಯೆಗಳನ್ನ ಮಾಡ್ತಾ ಇದ್ದಾರೆ. ಹೇಗೆ ಮಾಡಿದ್ದಾರೆ ಅವ್ರ ಹತ್ರನೇ ಕೇಳೋಣ, ಈ ಚಟುವಟಿಕೆ ಹೇಗಿದೆ, ಅವ್ರು ಹೇಗೆ ಇದನ್ನು ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ. ಇದನ್ನು ನೀವೇ ಮಾಡಿದ್ರಾ? ಹೌದು ಮ್ಯಾಮ್. ಎಷ್ಟು ಸಮಯ ಹಿಡಿತು ನಿಮಗೆ ಇದು ಮಾಡೋದಕ್ಕೆ? ಮ್ಯಾಮ್ 20 ಮಿನಿಟ್ಸ್. ವೆರಿ ಗುಡ್.
20 ನಿಮಿಷಗಳು ಅನ್ನೋದು ಜಾಸ್ತಿ ಸಮಯ ಅಲ್ಲ ವೀಕ್ಷಕರೇ. 20 ನಿಮಿಷ ಅನ್ನೋದು ಈ ವಯಸ್ಸಿನ ಮಕ್ಕಳಿಗೆ ನಿಜವಾಗ್ಲೂ ತುಂಬ ಕಡಿಮೆ ಸಮಯದಲ್ಲಿ ಅವರು ಇದು 2 ಸ್ಟಾರ್ ಸುಡೋಕು ಅಂದರೆ ಸ್ವಲ್ಪ ಕಷ್ಟದ್ದು. ಸೊ ಅದನ್ನು ಅವರು ಕಡಿಮೆ ಸಮಯ ತಗೊಂಡು ಇದನ್ನು ಮಾಡಿದ್ದಾರೆ. ಸೊ ಹೇಗೆ ಮಾಡಿದ್ರಿ ಈ ಚಟುವಟಿಕೆಯಲ್ಲಿ? ನಿಮಗೆ ಇದರ ಬಗ್ಗೆ ಸಲಹೆಗಳಿತ್ತಾ ಹೇಗೆ ಮಾಡಬೇಕಂತ? ಹೌದು. ಅರ್ಥ ಆಯ್ತಾ? ಹಾಂ ಮ್ಯಾಮ್. ಯಾರಾದರೂ ಸಹಾಯ ಮಾಡಿದ್ರಾ ಮಾಡೋಕ್ಕೆ? ಇಲ್ಲ. ನೀವೇ ಮಾಡಿದ್ರಾ? ಓಕೆ. ಈಗ ಇಲ್ಲಿ ಸುಡೋಕು ಅಂದರೆ ನಿಮಗೆ ಏನು ಅರ್ಥ ಆಗಿದೆ ಅಂತ ಹೇಳ್ಬೋದಾ? ಮ್ಯಾಮ್, ಸುಡೋಕು ಅಂದರೆ ರೋಸಲ್ಲಿ, ಕಾಲಮ್ಸಲ್ಲಿ ಅಥವಾ ಸೆಲ್ಸಲ್ಲಿ ಆ ನಂಬರ್ ರಿಪೀಟ್ ಆಗಬಾರ್ದು. ಯಾವ ನಂಬರ್? ಯಾವುದೇ ನಂಬರ್ ರಿಪೀಟ್ ಆಗಬಾರ್ದು. 1 to 9 ಏನೇ ನಂಬರ್ ರಿಪೀಟ್ ಆಗಬಾರ್ದು. ವೆರಿ ಗುಡ್, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಈಗ ನಮ್ಮ ರೇಯಾ ಅವರು ಹೇಗೆ ಮಾಡಿದ್ದಾರೆ ಅವ್ರನ್ನೊಂದ್ಸಲ ಕೇಳೋಣ. ರೇಯಾ, ನಿನಗೆ ಸುಡೋಕು ಪಜಲ್ ಮಾಡೋವಾಗ ಏನು ಕಷ್ಟ ಅನಿಸಿಲ್ವಾ? ಮುಂಚೆ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು, ಇವಾಗ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಆಗಿ ಈಸಿ ಅನಿಸುತ್ತೆ. ನಿಂಗೊಂದು ಕೇಳ್ತೀನಿ, ಈ ಸುಡೋಕುನ ಸ್ಕೂಲಲ್ಲಿ ಮಾಡಿಸ್ತಾರೆ ಅಲ್ವಾ ನಿಮಗೆ? ನಿನಗೆ ಸ್ಕೂಲಲ್ಲಿ ಮಾಡಿದ್ದು ಇಷ್ಟ ಆಯ್ತಾ, ಇಲ್ಲಾಂದರೆ ಈ ಥರ ಆ್ಯಕ್ಟಿವಿಟಿ ಆಗಿ ಫನ್ನಾಗಿ ಮಾಡೋಕ್ಕೆ ಇಷ್ಟ ಆಯ್ತಾ? ಆ್ಯಕ್ಟಿವಿಟಿಯಾಗಿ ಫನ್ನಾಗಿ ಮಾಡೋಕ್ಕೆ ಇಷ್ಟ ಆಗುತ್ತೆ. ವೆರಿ ಗುಡ್. ರೇಯಾ ಹಾಗೂ ಸಾನ್ವಿ, ನಿಮ್ಮಿಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿ ಪಠ್ಯಪುಸ್ತಕಗಳ ಮೇಲೆ ಅವಲಂಬಿಸದೆ ಈ ಚಟುವಟಿಕೆಗಳು ಮಕ್ಕಳಿಗೆ ಯಾವುದೇ ಮಾನಸಿಕ ಒತ್ತಡಕ್ಕೆ ಒಳಗಾಗದೆ ತಾವು ತಮ್ಮ ಕಲಿಕೆಯನ್ನು ಖುಷಿಯಾಗಿ ಕಲಿಯೋ ಥರ ಮಾಡುತ್ತೆ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಗೆ ಹೇಗೆ ಅನಿಸ್ತು? ಬಹಳ ಸಂತೋಷ ಆಯಿತು. ಸೊ ಈ ಕಾರ್ಯಕ್ರಮದಲ್ಲಿ ಈ ಎಲ್ಲ ಮಕ್ಕಳನ್ನು ಬಹಳ ಉತ್ಸಾಹದಿಂದ ಎಲ್ಲ ಚಟುವಟಿಕೆಗಳನ್ನು ಮಾಡಿದ್ದಾರೆ. ಕಡಿಮೆ ಸಮಯದಲ್ಲಿ ಅಲ್ಲಿ ಕೊಟ್ಟಿರುವಂತಹ ಸೂಚನೆಗಳನ್ನು ಅರ್ಥ ಮಾಡಿಕೊಂಡು ತುಂಬ ಎಫೆಕ್ಟಿವ್ ಆಗಿ ಎಲ್ಲರೂ ಕೂಡ, ಇಲ್ಲಿರೋ ಎಲ್ಲ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಆಮೇಲೆ ಡಿ ಚಂದನ ಚಾನೆಲ್ ಅವ್ರಿಗೆ, ಅವರು ಇಂಥ ಒಂದು ವಿದ್ಯಾಭ್ಯಾಸದ ಕುರಿತಾಗಿ ಚಟುವಟಿಕೆ ಆಧಾರಿತ ಕಲಿಕಾ ಕಾರ್ಯಕ್ರಮ ಎಷ್ಟು ಮುಖ್ಯ ಅನ್ನೋದು ತಿಳಿಸ್ಕೊಡ್ಲಿಕ್ಕೆ ಈ ಥರದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೇನೆ. ಶರದಿಯವ್ರು ಕೂಡ ಈ ಕಾರ್ಯಕ್ರಮದಲ್ಲಿ ಎಲ್ಲದನ್ನು ಬಹಳ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೇನೆ. ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಮಕ್ಕಳಲ್ಲಿ ಹೆಚ್ಚಾಗಿ ಈ ಚಟುವಟಿಕೆ ಆಧಾರಿತ ಕಲಿಕೆಗಳನ್ನು ಪ್ರೋತ್ಸಾಹಿಸಿ ಅನುವು ಮಾಡಿಕೊಡಿ. ಇದರಿಂದ ನಿಮ್ಮ ಮಕ್ಕಳ ಬುದ್ಧಿಶಕ್ತಿ ಇನ್ನೂ ಹೆಚ್ಚಾಗುತ್ತೆ ಹಾಗೂ ತಮ್ಮ ಕಲಿಕೆಯನ್ನು ಏನು ಮಾನಸಿಕ ಒತ್ತಡ ಇಲ್ಲದೆ ಆರಾಮಾಗಿ ಖುಷಿಯಿಂದ ಕಲಿಯೋ ಥರ ಆಗುತ್ತೆ. ಚಂದನ ವಾಹಿನಿಯ ಚಿನ್ನರ ಲೋಕದ ಸಮಸ್ತ ವೀಕ್ಷಕರಿಗೆ ನನ್ನ ಧನ್ಯವಾದಗಳು.